ತಿನ್ನೋದಕ್ಕಿಂತ ಆಟ ಆಡೋದ್ರಲ್ಲಿ ಬಹಳ ಖುಷಿ ಆಯ್ತು. ಇದು ಎಲ್ಲರೂ ಅದಕ್ಕೆ ಈ ದಿನಕ್ಕೋಸ್ಕರ ಕಾಯ್ತಾ ಇರುವಂತ ವಿಶಿಷ್ಟರಂತೂ ಕಾಯ್ತಾನೆ ಇರ್ತಾರೆ. ಬೇರೆ ಬೇರೆ ವಿಶೇಷ ಶಾಲೆಗಳು ಅಥವಾ ಶಾಲೆಗೆ ಹೋಗದ ಮಕ್ಕಳು ಕೂಡ ಇದ್ದಲ್ಲಿ ಅವರಿಗೆ ನಾವು ಇಲ್ಲಿ ಬರ್ಲಿಕ್ಕೆ ಆಹ್ವಾನ ಕೊಡ್ತೇವೆ. ವಿಶಿಷ್ಟರಿಗಾಗಿ ವಿಶಿಷ್ಟ ಮೇಳ ಇದರೊಳಗೆ ಪಾಲ್ಗೊಳ್ಳಿಕ್ ಬಂದೆ. ಇದನ್ನು ನೋಡಿದಾಗ ನನಗೆ ಹೊಸದೊಂದು ಲೋಕದ ದರ್ಶನ ಆಯ್ತು. ಜಾತ್ರೆ ಅಂತ ಹೇಳ್ಬೋದು. ಮತ್ತೊಂದು ವಿಶಿಷ್ಟ ಚೇತನ ಮಗುವಿನ ತಂದೆ ಕೂಡ ನಾನು. ಅದರ ಅದ್ಭುತತೆ ನನಗೆ ಅರ್ಥ ಆಗತ್ತೆ. ಮತ್ತು ಇಲ್ಲಿ ನಡೆಯುವಂತ ಈ ಸಣ್ಣ ಒಂದು ಜಾತ್ರೆ, ಈ ಜಾತ್ರೆಯಲ್ಲಿ ಅವರೆಲ್ಲ ಭಾಗವಹಿಸಬೇಕು. ಮತ್ತೆ ಅವರು ಇಲ್ಲಿ ಸಿಗುವಂತಹ ತಿಂಡಿ ತಿನಿಸುಗಳನ್ನು ತಿನ್ನಬೇಕು. ಸೇವಾ ಭಾರತಿ ಮಂಗಳೂರು ಮತ್ತು ಆಶಾ ಜ್ಯೋತಿ ಇದೆರಡೂ ಕೂಡ ತುಂಬಾ ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಒಳ್ಳೆ ಅಪರ್ಚುನಿಟಿ ಸಿಕ್ಕಿದೆ ಒಬ್ಬರಿಗೆ ಹೆಲ್ಪ್ ಮಾಡಕ್ಕೆ ಅಂತ ಅನಿಸ್ತಿದೆ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ಅವರಿಗೆ ಹೆಲ್ಪ್ ಮಾಡಿ ನಾವು ತುಂಬಾ ಖುಷಿ ಪಡ್ತಿದ್ದೀವಿ. ವಿಶಿಷ್ಟರಿಗಾಗಿ ವಿಶಿಷ್ಟ ಕಾರ್ಯಕ್ರಮ ಇದು ಸೇವಾ ಭಾರತಿ ಮಂಗಳೂರು ಮತ್ತು ಆಶಾ ಜ್ಯೋತಿ ಹಮ್ಮಿಕೊಂಡಂತ ಒಂದು ವಿಶೇಷ ಕಾರ್ಯಕ್ರಮ. ಎಲ್ಲಿ ಮನೆಯಲ್ಲಿ ವಿಶಿಷ್ಟ ಚೇತನರು ಇರ್ತಾರೋ ಅವರನ್ನು ಯಾವುದೇ ಸಂದರ್ಭದಲ್ಲಿ ಹೊರಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಆದ ಕಾರಣ ಮನೆಯ 4 ಗೋಡೆಯೊಳಗೆ ಇರುವವರಿಗೆ ಒಂದು ಆನಂದಮಯ ಸನ್ನಿವೇಶ ಸೃಷ್ಟಿ ಮಾಡಿಕೊಂಡು ಒಂದು ಮೇಳದ ವಾತಾವರಣ ಸೃಷ್ಟಿ ಮಾಡಿ ಅವರು ಕೂಡ ಜೀವನದ ಒಂದು ಅಂಗ, ಅವರಿಗೂ ಕೂಡ ಎಂಜಾಯ್ ಮಾಡುವಂತ ಒಂದು ಅವಕಾಶವನ್ನು ಸೃಷ್ಟಿ ಮಾಡಿಕೊಡೋದು ಕೆಲವು ವರ್ಷಗಳಿಂದ ಮಾಡ್ತಾ ಬಂದಂತ ಕಾರ್ಯಕ್ರಮ. ಇದು ಎಲ್ಲರೂ ಅದಕ್ಕೆ ಈ ದಿನಕ್ಕೋಸ್ಕರ ಕಾಯ್ತಾ ಇರುವಂತ ವಿಶಿಷ್ಟರಂತೂ ಕಾಯ್ತಾನೆ ಇರ್ತಾರೆ. ಜಾತ್ರೆ ಅಂತ ಹೇಳ್ಬೋದು. ಮತ್ತೊಂದು ವಿಶಿಷ್ಟ ಚೇತನ ಮಗುವಿನ ತಂದೆ ಕೂಡ ನಾನು. ಅದರ ಅದ್ಭುತತೆ ನನಗೆ ಅರ್ಥ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ ಮಕ್ಕಳನ್ನು ಹೊರಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗತ್ತೆ. ಇಲ್ಲಿಗಾದ್ರೆ ಎಲ್ಲರೂ ಬರುವುದು ಅವರಿಗೆ ಭಾರಿ ಖುಷಿ ಆಗುವಂತ ದಿನ. ತುಂಬಾ ಚಂದದಲ್ಲಿ ಆಶಾ ಜ್ಯೋತಿ ಎಷ್ಟೋ ವರ್ಷಗಳಿಂದ ನಡೆಸ್ತಾ ಇದೆ. ಹಾಗೆ ಅವರಿಗೂ ಅಭಿನಂದನೆ. ಮತ್ತೆ ಅದಲ್ಲದೆ ನಾನೊಂದು ಸಕ್ಷಮ ಅಂತ ಹೇಳುವ ಸಂಘಟನೆಯ ಜವಾಬ್ದಾರಿಯಲ್ಲೂ ಕೂಡ ಇದ್ದೇನೆ. ಸಕ್ಷಮ ಅಂತ ಹೇಳಿದ್ರೆ ಸಮದೃಷ್ಟಿ ಕ್ಷಮತಾ ವಿಕಾಸ ಅನುಸಂಧಾನ ಮಂಡಳಿ. ನಾವು ರಾಷ್ಟ್ರವ್ಯಾಪಿಯಾಗಿ ದಿವ್ಯಾಂಗರ ಸಬಲೀಕರಣಕ್ಕೆ ಮತ್ತು ಸಮಾಜ ದಿವ್ಯಾಂಗರನ್ನು ನೋಡುವ ರೀತಿಯನ್ನು ಬದಲಾಯಿಸಲಿಕ್ಕೋಸ್ಕರ ಶ್ರಮ ಪಡ್ತಾ ಇರೋದು. ದಿವ್ಯಾಂಗರಿಗೆ ಒಂದು ಅವಕಾಶ ಕಲ್ಪಿಸಿಕೊಡ್ಬೇಕು. ಅವಕಾಶ ಕಲ್ಪಿಸಿಕೊಟ್ರೆ ಅವರು ಏನನ್ನು ಸಾಧಿಸಬಲ್ಲ ಅಂತೇಳಿ ಸಮಾಜ ತುಂಬಾ ದಿವ್ಯಾಂಗರಿಗೆ ತೋರಿಸಿಕೊಟ್ಟಿದ್ದಾರೆ. 27 ವರ್ಷದಲ್ಲಿ 2 ವರ್ಷ ಮಾತ್ರ ಕೋವಿಡ್ ನಿಂದಾಗಿ ಈ ಒಂದು ಕಾರ್ಯಕ್ರಮ ಆಗಿಲ್ಲ. ಇಲ್ಲದಿದ್ದರೆ 25ನೇ ವರ್ಷ ಇವತ್ತಿದ್ದು. ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ವಿಶೇಷ ಶಾಲೆಗಳು ಅಥವಾ ಶಾಲೆಗೆ ಹೋಗದ ಮಕ್ಕಳು ಕೂಡ ಇದ್ದಲ್ಲಿ ಅವರಿಗೆ ನಾವು ಇಲ್ಲಿ ಬರ್ಲಿಕ್ಕೆ ಆಹ್ವಾನ ಕೊಡ್ತೇವೆ. ಮತ್ತು ಇಲ್ಲಿ ನಡೆಯುವಂತ ಈ ಸಣ್ಣ ಒಂದು ಜಾತ್ರೆ, ಈ ಜಾತ್ರೆಯಲ್ಲಿ ಅವರೆಲ್ಲ ಭಾಗವಹಿಸಬೇಕು. ಮತ್ತೆ ಅವರು ಇಲ್ಲಿ ಸಿಗುವಂತಹ ತಿಂಡಿ ತಿನಿಸುಗಳನ್ನು ತಿನ್ನಬೇಕು ಅಂತ ಒಂದು ಉದ್ದೇಶ. ಮತ್ತು ಅವರು ಒಂದೇ ದಿವಸ ಫ್ರೀ ಆಗಿ ಎಲ್ಲ ರೀತಿಯಲ್ಲಿ ಅವರು ಒಂದು ಸುಖ ಅನುಭವಿಸಬೇಕು ಇಲ್ಲ ಅಂತೇಳಿ ನಾವು ಅವರನ್ನು ಇಲ್ಲಿ ಕರೀತಾರೆ. ಈ ಕಾರ್ಯಕ್ರಮದಲ್ಲಿ ಅವರಿಗೆ ಒಳಗೆ ಬಂದಾಕ್ಷಣ ಪೋಷಕರಾಗಿರ್ಲಿ, ಆ ವಿಶೇಷ ಶಾಲೆ ಶಿಕ್ಷಕರಾಗ್ಲಿ ಅವರೆಲ್ಲ ಫ್ರೀ ಆಗಿರ್ತಾರೆ. ಇಲ್ಲಿ ಬಂದ ಮೇಲೆ ಅವರನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮ ಬೇರೆ ಬೇರೆ ಕಾಲೇಜುಗಳಿಂದ ಬಂದಂತಹ ಸ್ವಯಂ ಸೇವಕರುಗಳು ನೋಡಿಕೊಳ್ತಾರೆ. ಅಂದ್ರೆ ವಿಶೇಷ ಮಕ್ಕಳು ಕೂಡ ಇಲ್ಲಿ ಸ್ವತಂತ್ರವಾಗಿ ಇರ್ಬೋದು, ಅವರ ಪೋಷಕರು ಕೂಡ ಇಲ್ಲಿ ಸ್ವತಂತ್ರವಾಗಿರ್ಬೋದು ಎಂಬ ಉದ್ದೇಶ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬಹಳವಾದ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಲಿ ಬೇರೆ ಕಡೆ ಎಲ್ಲ ಪ್ರಚಾರ ಕೊಟ್ಟದ್ದು ಯಾಕಂತ ಹೇಳಿದ್ರೆ ಈ ಕಾರ್ಯಕ್ರಮವನ್ನು ಹೆಚ್ಚಿನ ವಿಶೇಷ ಮಕ್ಕಳು ಭಾಗವಹಿಸಬೇಕು. ಅದೂ ಅಲ್ಲದೆ ಪಬ್ಲಿಕ್ ಸಾರ್ವಜನಿಕರು ಕೂಡ ಇಲ್ಲಿ ಬಂದು ಈ ಮಕ್ಕಳನ್ನು ನೋಡಬೇಕು. ಈ ಮಕ್ಕಳಿಗೆ ನಾವು ಕನಿಕರ ಬೇಡ, ಅವರಿಗೆ ಪ್ರೋತ್ಸಾಹ ಬೇಕು. ಆ ಒಂದು ಪ್ರೋತ್ಸಾಹ ಕೊಡೋ ಉದ್ದೇಶದಿಂದ ನಾವು ಸಾರ್ವಜನಿಕರು ಕೂಡ ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ವಿಶೇಷ ಮಕ್ಕಳ ಪೋಷಕರು ಯಾವುದೇ ಚಿಂತೆ ಇಲ್ಲದೆ ಈ ಮಕ್ಕಳು ದೇವರಂತಹ ಮಕ್ಕಳನ್ನು ನೀವು ಪಡೆದಿದ್ದೀರಿ, ಅವರ ಸೇವೆ ಕೂಡ ನೀವು ಮಾಡ್ತಾ ಇದ್ದೀರಿ. ಆ ಸೇವೆ ಮಾಡೋದೊಂದಿಗೆ ಚಿಂತೆ ಇಲ್ಲದೆ ನೀವು ನಿಮ್ಮ ಜೀವನ ಮುಂದೆ ನಡೆಸಬೇಕು ಎಂಬ ಒಂದು ಉದ್ದೇಶ ಕೂಡ ನಮ್ಮ ಸೇವಾ ಭಾರತಿದ್ದು. ಮತ್ತೆ ಆಶಾ ಜ್ಯೋತಿಯ ಕಾರ್ಯಕ್ರಮದಲ್ಲಿ ಕೂಡ ನಿಮ್ಗೆ ಅದರ ಅನುಭವ ಕೂಡ ಆಗಬಹುದು. ಸೇವಾ ಭಾರತಿ ಕರ್ನಾಟಕ ಇದರ ಪ್ರಾಂತ ಸಂಘಟನಾ ಕಾರ್ಯದರ್ಶಿಯಾಗಿ ನನಗೆ ಜವಾಬ್ದಾರಿ ಇದೆ. ಇವತ್ತಿನ ದಿವಸ ನಾನು ಈ ಮಂಗಳೂರಿನಲ್ಲಿ ನಡೀತಾ ಇರ್ತಕ್ಕಂಥ ವಿಶಿಷ್ಟರಿಗಾಗಿ ವಿಶಿಷ್ಟ ಮೇಳ ಇದರೊಳಗೆ ಪಾಲ್ಗೊಳ್ಳಿಕ್ ಬಂದೆ. ಇದನ್ನು ನೋಡಿದಾಗ ನನಗೆ ಹೊಸದೊಂದು ಲೋಕದ ದರ್ಶನ ಆಯ್ತು. ಸಾಮಾನ್ಯವಾಗಿ ನಾವು ಯಾರನ್ನ ತುಂಬಾ ಉದಾಸೀನದಿಂದ ನೋಡ್ತೀವಿ, ಇವರೇನು ಪ್ರಯೋಜನ ಇಲ್ಲ ಅಂತ, ಅಂತಹವರ ಬಗ್ಗೆನೂ ಕೂಡ ಒಂದು ಕಾಳಜಿ ತಗೊಂಡು ಅವರಿಗೂ ನಮ್ಮೆಲ್ಲರ ಹಾಗೆ ಜೀವನವನ್ನ ಆಸ್ವಾದಿಸುವಂತಹ ಆನಂದಿಸುವಂತ ಒಂದು ಅವಕಾಶ ಇದೆ ಅಂತ ತಿಳ್ಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇರ್ತಕ್ಕಂಥ ಸೇವಾ ಭಾರತಿ ಮಂಗಳೂರು ಮತ್ತು ಆಶಾ ಜ್ಯೋತಿ ಇದೆರಡೂ ಕೂಡ ತುಂಬಾ ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಇವತ್ತಿನ ದಿವಸ ಬೇರೆ ಬೇರೆ ಇದರೊಳಗೆ ಮಕ್ಕಳೇ ಸ್ವತಃ ತಾವು ಒಂದು ಜಾತ್ರೆಯನ್ನು ಅನುಭವಿಸುವಂತ ಒಂದು ವಿಶೇಷ ಪ್ರಯತ್ನ ಕಳೆದ 25 ವರ್ಷಗಳಿಂದನೂ ಕೂಡ ನಡೀತಾ ಇದೆ.
ಆದ್ರೆ ನಾನು ಮೊದಲನೇ ಸತ್ಯ ಬಂದಿರೋದು. ತುಂಬಾ ಉತ್ತಮವಾಗಿರ್ತಕ್ಕಂಥ ಕಾರ್ಯ, ಇದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತ ನಂದು ವಿನಂತಿ. ಇವತ್ತು ವಿಶಿಷ್ಟರಿಗಾಗಿ ವಿಶಿಷ್ಟ ಮೇಳ ಕಾರ್ಯಕ್ರಮದಲ್ಲಿ ವಾಲಂಟಿಯರ್ಸ್ ಆಗಿ ಬಂದಿದ್ದೀರಿ, ಹೇಗೆ ಅನಿಸ್ತು? ಚೆನ್ನಾಗ್ ಅನಿಸ್ತಿದೆ. ಇವ್ರಿಗೆಲ್ಲ ಹೆಲ್ಪ್ ಮಾಡಕ್ ಚೆನ್ನಾಗ್ ಅನಿಸ್ತಿದೆ. ಅಷ್ಟೇ ಬೇಜಾರು ಆಗ್ತಿದೆ, ಅವ್ರಿಗೆ ಎಬಿಲಿಟಿ ಇಲ್ಲ, ಬಟ್ ತುಂಬಾ ಜನ ಚೆನ್ನಾಗಿದ್ದಾರೆ, ಖುಷಿಯಾಗಿದ್ದಾರೆ. ಇದನ್ನೆಲ್ಲ ಅವ್ರಿಗೆ ಖುಷಿ ಪಡ್ಸಕ್ ಮಾಡ್ತಿದ್ದಾರೆ. ಚೆನ್ನಾಗ್ ಅನಿಸ್ತು. ಖುಷಿ ಅನಿಸ್ತು. ನೀವು ಅವರಿಗೆ ವಾಲಂಟಿಯರ್ ಆಗಿ ಸೇವೆ ಮಾಡ್ತಾ ಇದ್ದೀರಿ, ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದೀರಿ, ಇದರ ಬಗ್ಗೆ ಎಷ್ಟು ಖುಷಿ ಅನಿಸ್ತಿದೆ. ಅಂದ್ರೆ ಒಳ್ಳೆ ಅಪರ್ಚುನಿಟಿ ಸಿಕ್ಕಿದೆ ಒಬ್ಬರಿಗೆ ಹೆಲ್ಪ್ ಮಾಡಕ್ಕೆ ಅಂತ ಅನಿಸ್ತಿದೆ. ನಮಸ್ತೆ ಮ್ಯಾಮ್, ಇವತ್ತು ಈ ದಿವ್ಯಾಂಗ ಮಕ್ಕಳ ಸೇವೆ ಮಾಡ್ಲಿಕ್ಕೆ ಬಂದಿದ್ದೀರಿ ವಾಲಂಟಿಯರ್ಸ್ ಆಗಿ, ಹೇಗೆ ಅನಿಸ್ತು? ಇದು ಚೆನ್ನಾಗಿದೆ. ನಮ್ಗೊಂಥರ ತುಂಬಾ ದೊಡ್ಡ ಆಪರ್ಚುನಿಟಿ. ಇವ್ರಿಗೆಲ್ಲ ಸೇವೆ ಮಾಡಿ ನಮ್ಗೆ ತುಂಬಾ ಖುಷಿ ಆಗ್ತಿದೆ. ನಮಗೆ ಹೇಳಿದಾಗ ತುಂಬಾ ಖುಷಿ ಆಯ್ತು, ಇಲ್ಲಿ ಬಂದು ನಾವು ಎಲ್ಲ ಹೆಲ್ಪ್ ಮಾಡ್ತೀವಿ ಅಂತ. ಮಕ್ಕಳ ಖುಷಿಯನ್ನು ನೋಡುವಾಗ ನಿಮ್ಗೆ ಯಾವ ತರ ಫೀಲ್? ಅವು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ಅವರಿಗೆ ಹೆಲ್ಪ್ ಮಾಡಿ ನಾವು ತುಂಬಾ ಖುಷಿ ಪಡ್ತಿದ್ದೀವಿ. ಖುಷಿಯಾಗಿ. ಥ್ಯಾಂಕ್ ಯು. ಥ್ಯಾಂಕ್ ಯು.